ಕೊಳವೆ ಬಾವಿಗೆ ಬಿದ್ದಿರುವ ಸಾತ್ವಿಕ್ ಅನ್ನುವಂತಹ 2 ವರ್ಷದ ಬಾಲಕನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಬಾಲಕ ಸಾತ್ವಿಕ್ ರಕ್ಷಣೆಗಾಗಿ 12 ಗಂಟೆಗಳ ಸತತ ಕಾರ್ಯಾಚರಣೆಯಾಗಿದೆ. ಈಗ 14 ಗಂಟೆ ತಾಸುಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕೊಳವೆ ಬಾವಿ ಪಕ್ಕ 20 ಅಡಿ ಒಳಗಡೆ ಅಗಿಯುವಂತಹ ಕಾರ್ಯ ಪೂರ್ಣಗೊಂಡಿದೆ. ಆದರೆ ಈಗ ಇರುವಂತದ್ದೇ ತುಂಬಾ ಚಾಲೆಂಜಿಂಗ್ ಟಾಸ್ಕ್. ಕೊಳವೆ ಬಾವಿಗೆ ಅಡ್ಡಲಾಗಿ ರಂಧ್ರ ಕೊರೆಯುವಂತಹ ಕಾರ್ಯ ಆರಂಭವಾಗಿದೆ. ಬೋರ್ವೆಲ್ನಲ್ಲಿ ಬಾಲಕನ ಚಲನವಲನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಲಕನ ಕಾಲಿನ ಮೂವ್ಮೆಂಟ್ ಅನ್ನ ಗಮನಿಸಬಹುದು. ಕಾಲಿನ ಮೂವ್ಮೆಂಟ್ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಲಕ ಸಾತ್ವಿಕ್ಗೆ ನಿರಂತರವಾಗಿ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಕಾರ್ಯ ಕೂಡ ಸ್ಥಳದಲ್ಲಿ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಭಾಗದಲ್ಲಿ ಬಾಲಕನ ಕಾಲಿನ ಮೂವ್ಮೆಂಟ್ಸ್ ನೋಡಬಹುದು, ಮತ್ತೊಂದು ಭಾಗದಲ್ಲಿ 20 ಅಡಿ ಆಳದಲ್ಲಿ ಆ ಬಾವಿಯನ್ನ ಕೊರೆಯಲಾಗಿದೆ, ಮತ್ತೆ ಪಕ್ಕದಲ್ಲೇ ರಂಧ್ರ ಮಾಡಲಾಗಿದೆ. ಆದ್ರೆ ಈಗ ಅಡ್ಡಲಾಗಿ ರಂಧ್ರವನ್ನ ಕೊರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಈ ಕಾರ್ಯ ತುಂಬಾ ಬೇಗನೆ ಆಗ್ಬೇಕಾಗಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಈ ಮಗು ಕೊಳವೆ ಬಾವಿಗೆ ಬಿದ್ದಿದೆ. ಸುಮಾರು 7:30ಯಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಶುರುವಾಗಿ ಸುಮಾರು 11:30 ಗಂಟೆ ಕಳೀತಾ ಬಂತು. ಆದರೆ ಈ ಮಗು ಕೊಳವೆ ಬಾವಿಗೆ ಬಿದ್ದು ಸುಮಾರು 14 ಗಂಟೆಗೂ ಹೆಚ್ಚು ಸಮಯ ಆಯಿತು. ಆದರೆ ಮಗುವಿಗೆ ನಿರಂತರವಾಗಿ ಆಕ್ಸಿಜನ್ ಏನೋ ಪೂರೈಕೆ ಆಗ್ತಾ ಇದೆ. ಆದರೆ 2 ವರ್ಷದ ಮಗುರಿ, ಅದು ಊಟ ಇಲ್ಲ, ನೀರಿಲ್ಲ. ಆ ಮಗು ಬದುಕುಳಿಲಿ ಅಂತ ಹೇಳಿ ತಂದೆ ತಾಯಂದಿರು ದೇವರ ಮೊರೆ ಹೋಗಿದ್ದಾರೆ. ಅಳ್ತಾ ಅದೇ ಜಾಗದಲ್ಲಿ ಕೂತಿದ್ದಾರೆ. ರೈಟ್, ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸತತವಾಗಿ ವರದಿ ಮಾಡ್ತಾ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಅಪ್ಡೇಟ್ ಅನ್ನ, ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ನೀಡ್ತಾ ಇದ್ದಾರೆ. ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಸ್ಥಳದಲ್ಲೇ ಇದ್ದಾರೆ. ಶ್ರೀಕಾಂತ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಶ್ರೀಕಾಂತ್, ಅಡ್ಡಲಾಗಿ ರಂಧ್ರ ಕೊರೆಯುವಂತಹ ಕಾರ್ಯ ಈಗ ಆರಂಭವಾಗಿದೆ. ಆ ಮಗು ಇರುವಂತಹ ಸ್ಪಾಟಿಗೆ ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು? ಕೇವಲ ಅರ್ಧ ಅಡಿ ಮಾತ್ರ ಸಭಾ. ಯಾಕಂತಂದ್ರೆ ಅರ್ಧ ಅಡಿ ಹೋಲನ್ನು ಕೊರೆದು ಬಿಟ್ಟರೆ ಸಾಕು, ಮಗುವನ್ನು ರಕ್ಷಣೆ ಮಾಡಬಹುದು. ಪ್ರಮುಖವಾಗಿ ಆ ಕೊನೆಯ ಹಂತದ ಕಾರ್ಯಾಚರಣೆಗೆ ಈಗ NDRF ತಂಡವು ಸಹ ಸಾಥ್ ನೀಡಿರುವಂಥದ್ದು. ಈಗಷ್ಟೇ ಏನಂತಂದರೆ NDRF ತಂಡ ಈ ಒಂದು ಏನು ರಕ್ಷಣಾ ಕಾರ್ಯಾಚರಣೆಯ ಟೀಮ್ ಜೊತೆ ಸೇರಿಕೊಂಡಿದೆ. ಅಲ್ಲೇ ನಾನಿದ್ದೀನಿ, ಜೊತೆಗೆ ಅದನ್ನು ಲೈವ್ ಆಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ NDRF ತಂಡ ಏನು ಬೆಳಗ್ಗೆ ಬಂತು, ಆ NDRFನ ತಂಡ ಈಗ ಕೊನೆ ಹಂತದ ಒಂದು ಕಾರ್ಯಾಚರಣೆಯಲ್ಲಿ ಮಗ್ನವಾಗಿರುವಂಥದ್ದು. ಪ್ರಮುಖವಾಗಿ ಕೇವಲ ನೋಡ್ಬೋದು, ಕೇವಲ ಏನು ಮೇಲ್ಗಡೆ ನಾವು ಕೊಳವೆ ಬಾವಿಯನ್ನು ಏನು ತೋರಿಸ್ತಾ ಇದ್ದೀನಿ, ಅಲ್ಲಿ ಕೊಳವೆ ಬಾವಿಯಲ್ಲಿ ಮಗು ಸಿಲುಕಿ ಹಾಕಿಕೊಂಡಿದೆ. ಸುಮಾರು 16 ಅಡಿಯಷ್ಟು ಆಳದಲ್ಲಿ ಆ ಮಗು ಸಿಲುಕಿ ಹಾಕಿಕೊಂಡಿದೆ. ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಅದರ ಪಕ್ಕದಲ್ಲಿ ಏನಂತಂದರೆ ದೊಡ್ಡದಾದಂಥ ಒಂದು ಕಂದಕ ಇದನ್ನು ಹೋಲನ್ನು ಹಾಕಲಾಗಿದೆ. ಅದಾದ ನಂತರ ಈಗ ಆ ಮಗುವನ್ನು ಹೊರ ತೆಗಿಲಿಕ್ಕೆ ಅಷ್ಟೇ ಆಳದಲ್ಲಿ ಏನಂತಂದರೆ ಆ ಒಂದು ರಂಧ್ರವನ್ನು ಕೊರೆಯಲಾಗುತ್ತೆ. ಅಲ್ಲಿ ಭಾಳಷ್ಟು ಏನಂತಂದರೆ ಕಲ್ಲು ಬಂಡೆಗಳು ಅಡ್ಡಲಾಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಕಾರ್ಯಾಚರಣೆಗೆ ಒಂದಿಷ್ಟು ಅಡಚಣೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗ NDRF ತಂಡ ಈಗ ಈ ಒಂದು ಏನು ಕಾರ್ಯಾಚರಣೆಯಲ್ಲಿ ಸೇರಿಕೊಂಡಿರೋದ್ರಿಂದ ಸಹಜವಾಗಿ ಆದಷ್ಟು ಬೇಗ ಈ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಇಲ್ಲಿರ್ತಕ್ಕಂಥ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಂಥ ಸಿಬ್ಬಂದಿಗಳು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಮೇಲ್ಭಾಗದಲ್ಲಿ ಅಲ್ಲಿ ಏನಂತಂದರೆ ರಕ್ಷಣಾ ಕಾರ್ಯಾಚರಣೆಗೆ ಅದರಲ್ಲಿ ಆ ಮಗು ಏನು ಒಳಗಡೆ ಸಿಲುಕಿ ಹಾಕ್ಕೊಂಡಿದೆ, ಅದು ಏನಂತಂದರೆ ಅದರ ಚಲನವಲನವನ್ನು ಒಂದು ಕಡೆ ಏನಂತಂದರೆ CCTVಯಲ್ಲಿ ಅಳವಡಿಸಿ ಅದನ್ನು ನೋಡಲಾಗ್ತಾ ಇದೆ. ಯಾಕಂತಂದರೆ ಮೂಮೆಂಟ್ ಆಗ್ತಾ ಇದೆ, ಬಾಲಕನ ಕಾಲುಗಳೇನಿವೆ ಅವು ಮೂಮೆಂಟ್ ಆಗ್ತಾ ಇದೆ. ಇನ್ನೊಂದು ಕಡೆ ಏನಂತಂದರೆ ಆಕ್ಸಿಜನನ್ನು ಪೂರೈಕೆ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಏನಂತಂದರೆ ಆಕ್ಸಿಜನನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಏನಂತಂದರೆ ಕೆಳಭಾಗದಲ್ಲಿ ಏನಂತಂದರೆ ರಂಧ್ರ ಕೊರೆದು ಆ ಮಗು ಇರ್ತಕ್ಕಂಥ ಏನು ಜಾಗ ಏನಿದೆ ಅದರ ಕೆಳಭಾಗದಲ್ಲಿ ಏನಂತಂದರೆ ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಏನಂತಂದರೆ NDRF ತಂಡ ಈಗ ಮುಂದಾಗಿರುವಂಥದ್ದು. ಇನ್ನು ಏನಂತಂದರೆ ನೋಡ್ಬೋದು, ಕಳೆದ 12 ಗಂಟೆಯಿಂದ ನಿರಂತರವಾಗಿ ಏನಂತಂದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅದರಲ್ಲೂ ಸಹ ಏನಂತಂದರೆ NDRF ಈಗಷ್ಟೇ ಕೂಡ್ಕೊಂಡಿದೆ. ಜೊತೆಗೆ ಪೊಲೀಸ್ ಇಲಾಖೆ,
ಅಗ್ನಿಶಾಮಕ ದಳ ಹಾಗೆಯೇ ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಸ್ಥಳೀಯರು ಸಹ ಸಾಥನ್ನು ನೀಡಿರುವಂಥದ್ದು ನೋಡ್ಬೋದು. 2 ಹಿಟಾಚಿಗಳನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಲಾಗಿದೆ. 2 ಹಿಟಾಚಿಗಳು ದೊಡ್ಡ ದೊಡ್ಡ ಹಿಟಾಚಿಗಳನ್ನು ಬಳಸಿಕೊಂಡು ಈ ಏನು ಬೋರ್ವೆಲ್ ಬಿದ್ದಿದೆ ಆ ಬೋರ್ವೆಲ್ಗೆ ಸಮಾನಾಂತರವಾಗಿ ದೊಡ್ಡದಾದಂಥ ಒಂದು ಮಣ್ಣನ್ನು ಅಗೆಯಲಾಗಿದೆ. ಅದಾದ ನಂತರ ಏನಂತಂದರೆ ಅಲ್ಲಿ ಏನಂತಂದರೆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತೊಂದು ರಂಧ್ರವನ್ನು ಕೊರೆದು ಈಗ ಆ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರೋದ್ರಿಂದ ಈ ಸುದ್ದಿ ಜನರಿಗೆ ಕಿವಿಗೆ ಬಿದ್ದಿರೋದ್ರಿಂದ ಸಹಜವಾಗಿ ಏನಂತಂದರೆ ಭಾಳಷ್ಟು ಅಕ್ಕಪಕ್ಕದ ಗ್ರಾಮದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಏನಂತಂದರೆ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಅವರನ್ನು ನಿಯಂತ್ರಣ ಮಾಡೋದೇ ಪೊಲೀಸರಿಗೆ ಭಾಳಷ್ಟು ಹರಸಾಹಸ ಆಗ್ತಾ ಇದೆ. ಯಾಕಂತಂದರೆ ಈಗ ಭಾಳಷ್ಟು ಕೊನೆಯ ಹಂತದ ಕಾರ್ಯಾಚರಣೆ ಇರೋದ್ರಿಂದ ಸಹಜವಾಗಿ ಈಗ ಕಾರ್ಯಾಚರಣೆಗೆ ಈ ಜನರಿಂದ ಅಡ್ಡಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಅವರನ್ನು ಏನಂತಂದರೆ ಚದುರಿಸುವಂಥ ಕೆಲಸ ಮತ್ತು ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಅವರಿಗೆ ಏನಂತಂದರೆ ಅಲ್ಲೇ ಯಾವುದೇ ಕಾರಣಕ್ಕೂ ಒಳಗಡೆ ಬಾರದಂತೆ ಒಂದು ಎಚ್ಚರವನ್ನು ವಹಿಸಲಾಗಿದೆ. ಸಭಾ ಪ್ರಮುಖವಾಗಿ ಏನಂತಂದರೆ ನಿನ್ನೆ 5:30 ಗಂಟೆ ಸುಮಾರಿಗೆ ಬಾಲಕ ಏನಂತಂದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾನ್ ಅನ್ನೋ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ತೋಟದ ಮನೆ ಏನಿದೆ ಆ ತೋಟದ ಮನೆಯಲ್ಲಿ ಅವರು ಸಹ ವಾಸಾಗಿದ್ದಾರೆ. ಆ ತೋಟದ ಮನೆಯಿಂದ ಕೇವಲ ಕೂಗಲತೆ ದೂರದಲ್ಲಿ ಈ ತಿಂಗಳ 2ನೇ ತಾರೀಕಿನಂತೂ ಅವರು ಅಂತಂದರೆ ಒಂದು ಬೋರನ್ನು ಕೊಡಿಸಿರ್ತಾರೆ. ಯಾಕಂತಂದರೆ ಈಗ ಭಾಳಷ್ಟು ಈ ತೋಟದಲ್ಲಿ ತೋರಿಸ್ತಾ ಹೋಗ್ತೀನಿ. ತೋಟದಲ್ಲಿ ನಿಂಬೆ ಇದೆ, ಸಂಪೂರ್ಣವಾಗಿ ಏನಂತಂದರೆ ಅದು ಒಣಗುವಂಥ ಸ್ಥಿತಿಯಲ್ಲಿದೆ. ಜೊತೆಗೆ ಬೇರೆ ಬೇರೆ ಬೆಳೆಗಳು ಸಹ ಏನಂತಂದರೆ ಭೀಕರ ಬರ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಬೋರ್ವೆಲ್ಗಳನ್ನು ಹಾಕಿ ನೀರನ್ನು ಪಡೆಯೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದರು. 2ನೇ ತಾರೀಕಿನಂದು ಆ ಹಿನ್ನೆಲೆಯಲ್ಲಿ ಒಂದು ಬೋರನ್ನು ಕೊಡಿಸಿದ್ರು. ಆದರೆ ಅದಕ್ಕೆ ನೀರು ಬಿದ್ದಿರಲಿಲ್ಲ. ಹಾಗಾಗಿ ಅದನ್ನು ಓಪನ್ ಮಾಡಿ ಏನಂತಂದರೆ ನಿನ್ನೆ ಸಂಜೆ ಏನಂತಂದರೆ ಅದನ್ನು ಓಪನ್ ಮಾಡಲಾಗಿತ್ತು. ಅಂಥ ಸಂದರ್ಭದಲ್ಲಿ ಆಟ ಆಡ್ತಕ್ಕಂಥ ಬಂದಂಥ ಬಾಲಕ ಏನೆಂದರೆ ಅದು ಅಲ್ಲಿ ಹೋಗಿ ಏನಂತಂದರೆ ತಲೆ ಕೆಳಗಾಗಿ ಒಳಗಡೆ ಬಿದ್ದಿರುವಂಥದ್ದು. ಈ ವಿಚಾರ ಗೊತ್ತಾದ ತಕ್ಷಣ ಏನಂತಂದರೆ ಹುಡುಕಾಡ್ತಾರೆ. ಅದಾದ ನಂತರ ಬಾಲಕ ಏನಂತಂದರೆ ಆ ಕೊಳವೆ ಬಾವಿಯಲ್ಲಿ ಬಿದ್ದಿರೋದು ಗೊತ್ತಾಗುತ್ತೆ. ಅದಾದ ನಂತರ ಕೇವಲ ಒಂದು 6-7 ಅಡಿಯಷ್ಟು ಮಾತ್ರ ಆ ಬಾಲಕ ಬಿದ್ದಿರ್ತಾನೆ. ಆ ಸಂದರ್ಭದಲ್ಲಿ ಅವತನನ್ನು ಮೇಲಕ್ಕೆತ್ತಲಿಕ್ಕೆ ಒಂದು ಪ್ರಯತ್ನ ನಡೆಯುತ್ತೆ. ಆದರೆ ಆ ಪ್ರಯತ್ನ ಫಲ ಕೊಡೋದಿಲ್ಲ. ಮತ್ತಷ್ಟು ಮಗು ಏನಂತಂದರೆ ಕೆಳಕ್ಕೆ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಗಾಬರಿಗೊಂಡಂಥ ಪೋಷಕರು ತಾಲೂಕಾಡಳಿತಕ್ಕೆ ಜೊತೆಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಪೊಲೀಸರು ಕೇವಲ ಏನಂತಂದರೆ 5:30 ಗಂಟೆಗೆ ಈ ಒಂದು ಮಗು ಬಾವಿಯಲ್ಲಿ ಬಿದ್ದಿರುತ್ತೆ. ಅದಾದ ನಂತರ 7 ಗಂಟೆ ವೇಳೆಗೆ ಇಡೀ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಈಗ ಸುಮಾರು 12 ಗಂಟೆ ಆಯಿತು. ನಿರಂತರವಾದಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಸಹ ಏನಂತಂದರೆ ಬೇಗ ಅಂದರೆ ಪ್ರಮುಖವಾಗಿ ಇದು ಭಾಳಷ್ಟು ಡ್ರೈ ಏರಿಯಾ ಇರೋದ್ರಿಂದ ಭಾಳಷ್ಟು ಕಲ್ಲು ಬಂಡೆಗಳು ಅಡ್ಡಲಾಗಿ ಬರ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಭಾಳಷ್ಟು ವಿಳಂಬ ಆಗ್ತಾ ಇದೆ. ನೇರವಾಗಿ ಏನಂತಂದರೆ ಈ ಸಂದರ್ಭದಲ್ಲಿ ಅವರು ಈ ಕಾರ್ಯಾಚರಣೆಯನ್ನು ಪ್ರಮುಖವಾಗಿ ಏನಂತಂದರೆ ಮಧ್ಯರಾತ್ರಿನೇ ಮುಗಿಸ್ಬೋದಾಗಿತ್ತು. ಆದರೆ ಪ್ರಮುಖವಾಗಿ ಏನಂತಂದರೆ ಕಲ್ಲು ಬಂಡೆಗಳು ಅಡ್ಡ ಬರ್ತಾ ಇರೋದ್ರಿಂದ ಸಹಜವಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಇನ್ನು ಕೇವಲ ಅರ್ಧ ಅಡಿಯಷ್ಟು ಮಾತ್ರ ಏನಂತಂದರೆ ಸುರಂಗನ್ನು ಕೊರೆದು ಬಿಟ್ಟರೆ ಸಾಕು. ನೇರವಾಗಿ ಏನಂತಂದರೆ ಮಗು ಇರ್ತಕ್ಕಂಥ ಸ್ಥಳಕ್ಕೆ SDRF ಮತ್ತು NDRF ತಂಡ ಹೋಗುತ್ತೆ. ಅದಾದ ನಂತರ ಮಗುವನ್ನು ರಕ್ಷಣೆ ಮಾಡುತ್ತೆ. ಆದರೆ ಮಗುವಿನ ಒಂದು ಏನಂತಂದರೆ ಯಾವುದೇ ತೊಂದರೆಯಾಗದ ನಿಟ್ಟಿನಲ್ಲಿ ಅದಕ್ಕೆ ಆಕ್ಸಿಜನನ್ನು ಪೂರೈಕೆ ಮಾಡುವಂಥದ್ದು ಜೊತೆಗೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಮತ್ತು ಮಗುವಿನ ಚಲನವಲನಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಸಭಾ ಪ್ರಮುಖವಾಗಿ ಏನಂತಂದರೆ ನಿನ್ನೆ ಈ ವಿಚಾರ ಗೊತ್ತಾಯಿತು. ಅದಾದ ನಂತರ ಇಡೀ ಬಿಜಾಪುರ ಜಿಲ್ಲಾಡಳಿತವೇ ಇಲ್ಲಿ ಒಂದು ಠಿಕಾಣಿಯನ್ನು ಹೂಡಿರುವಂಥದ್ದು. ಪ್ರತಿ DC ಆಗಿರ್ಬೋದು, SP ಆಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇಲ್ಲೇ ಠಿಕಾಣಿ ಹೂಡಿದೆ. ಆದಷ್ಟು ಬೇಗ ಏನಂತಂದರೆ ಬಾಲಕನನ್ನು ಹೊರಗೆ ತರಬೇಕು. ಜೊತೆಗೆ ಏನಂತಂದರೆ ಈ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಇಲ್ಲಿ ಪ್ರಯತ್ನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನಂತಂದರೆ NDRF ತಂಡ ಇವತ್ತು ಬೆಳಗಿನ ಜಾವ ಬಂದಿರೋದ್ರಿಂದ ನೇರವಾಗಿ ಏನಂತಂದರೆ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕಂತಂದರೆ ಭಾಳಷ್ಟು ಕಲ್ಲು ಬಂಡೆಗಳು ಅಲ್ಲಿ ಇದ್ದಿರೋದ್ರಿಂದ ಅವುಗಳನ್ನು ಒಡೆಯುವಂಥ ಸೂಕ್ಷ್ಮ ಕೆಲಸ ಇರುತ್ತೆ. ಅದು NDRF ಸಿಬ್ಬಂದಿ ನುರಿತ ಸಿಬ್ಬಂದಿಯಿಂದ ಆ ಕಾರ್ಯಾಚರಣೆ ನಡೀತಾ ಇದೆ. ಪ್ರಮುಖವಾಗಿ ಏನಂತಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಈ ಪ್ರಕರಣ ಇದೇನು ಪ್ರಥಮ ಅಲ್ಲ, ಆ ಹಿಂದೆಯೂ ಸಹ ಈ ರೀತಿಯಾದಂಥ ಘಟನೆಗಳು ನಡೆದಿತ್ತು. ಅಂಥ ಸಂದರ್ಭದಲ್ಲಿ ಭಾಳಷ್ಟು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ಮಾಡಿತ್ತು. ಈ ಬಾರಿಯೂ ಸಹ ಏನಂತಂದರೆ ಯಶಸ್ವಿಯಾಗಿ ಈ ಕಾರ್ಯಾಚರಣೆಯನ್ನು
ನಡೆಸಲಿಕ್ಕೆ ಅಂದರೆ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯಲಿಕ್ಕೆ ಈಗ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೇವಲ ಕೆಲವು ನಿಮಿಷಗಳಲ್ಲಿ ಏನಂತಂದರೆ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅನ್ನೋ ಒಂದು ವಿಚಾರ ಇಲ್ಲಿ ಇರುತ್ತೆ. ಆದರೆ ಪ್ರಮುಖವಾಗಿ ಎಲ್ಲರಲ್ಲಿರುವಂಥದ್ದು ಏನಂತಂದರೆ ಸಾತ್ವಿಕ್ ಸುರಕ್ಷಿತವಾಗಿ ಜೀವಂತವಾಗಿ ನಮ್ಮ ಜೊತೆ ಬರಬೇಕು ಅನ್ನೋ ಒಂದು ಹಂಬಲ ಏನಿದೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು. ಯಾಕಂದರೆ ಕಾರ್ಯಾಚರಣೆಯಲ್ಲಿ ನಿನ್ನೆ ರಾತ್ರಿಯಿಂದ ಸುಮಾರು ನಿರಂತರವಾಗಿ ತಡ್ಕೊಂಡಿದ್ದಾರೆ. ಹಾಗಾಗಿ ಸುರಕ್ಷಿತವಾಗಿ ಬಾಲಕನನ್ನು ಹೊರತೆಗೆಯಬೇಕು, ಜೀವಂತವಾಗಿ ಹೊರತೆಗೆಯಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಏನು ಸಿಬ್ಬಂದಿಗಳು ಬೇಕು, ಜೊತೆಗೆ ತಾಂತ್ರಿಕ ಸಲಹೆ ಸೂಚನೆಗಳು ಬೇಕು, ಅವೆಲ್ಲವನ್ನು ಸಹ ಏನಂತಂದರೆ ಜಿಲ್ಲಾಡಳಿತ ಬಳಸ್ಕೊಡ್ತಾ ಇದೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇಲ್ಲಿ ಠಿಕಾಣಿ ಹೂಡಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಕೇವಲ ಅಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಏನಂತಂದರೆ ಇಲ್ಲಿರ್ತಕ್ಕಂಥ ಏನು ಕೆಲವು ನಿಮಿಷಗಳಲ್ಲಿ ಏನಂತಂದರೆ ಕಾರ್ಯಾಚರಣೆ ಅಂತ್ಯ ಆಗುವಂಥ ಸಾಧ್ಯತೆ ಇದೆ. ಈಗ ಬೇಕಾದಂಥ ಅಂದರೆ ಒಂದು ವೇಳೆ ಮಗುವನ್ನು ರಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಅದಕ್ಕೆ ಏನು ಬೇಕು ಎಲ್ಲವ ಸಿದ್ಧತೆಯನ್ನು ಈಗಾಗಲೇ ಏನಂತಂದರೆ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅದಕ್ಕೆ ಒಂದು ಆಂಬುಲೆನ್ಸು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಅದಕ್ಕೆ ಬೇಕಾದಂಥ ಎಲ್ಲ ಸಿಬ್ಬಂದಿಗಳನ್ನು ಸಹ ಇಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಒಟ್ಟಾರೆ ಏನಂತಂದರೆ ಪ್ರತಿಯೊಬ್ಬರಿಗೂ ಇರುವಂಥದ್ದು ಸಾತ್ವಿಕ ಜೀವಂತವಾಗಿ ನಮ್ಮ ಜೊತೆ ಇರಬೇಕು, ಆ ಥರನ ಜೀವಂತವಾಗಿ ಹೊರಗಡೆ ಬರಬೇಕು ಅಂತೇಳಿ ಪ್ರತಿಯೊಬ್ಬರು ಸಹ ಇಲ್ಲಿ ಆಶಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಒಂದು ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ನೀವು ನಮಗೆ ಸಹಕಾರ ಮಾಡಬೇಕು, ಸಾರ್ವಜನಿಕರು ಪ್ರತಿಯೊಬ್ಬರು ಸಹ ನಮಗೆ ಸಹಕಾರವನ್ನು ನೀಡಬೇಕು ಅಂತೇಳಿ. ಯಾಕಂತಂದರೆ ನೀವು ಇಲ್ಲಿ ಹತ್ತಿರ ಬರೋದ್ರಿಂದ ನಮ್ಮ ಕಾರ್ಯಾಚರಣೆಗೆ ಅಡ್ಡಿಯಾಗತ್ತೆ ಅನ್ನೋ ಒಂದು ವಿಚಾರ ಏನಿದೆ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆ ಏನಂತಂದರೆ ಕಾರ್ಯಾಚರಣೆ ಈಗ ಕೊನೆಯ ಹಂತಕ್ಕೆ ತಲುಪಿರುವಂಥದ್ದು. ಇನ್ನೇನು ಕಾರ್ಯಾಚರಣೆ ಮುಗಿಯುವ ಹಂತಕ್ಕೆ ಬಂದು ನಿಂತಿದೆ. ಪ್ರಮುಖವಾಗಿ ನೋಡಿ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಮಗುವಿಗೆ ಬೇಕಾದಂಥ ಆಕ್ಸಿಜನ್ ಪೂರೈಕೆ, ಅದರ ಜೊತೆಗೆ ಆ ಒಂದು ಚಲನವಲನಗಳನ್ನು ಆ ಒಂದು ಏನು ಪ್ರತಿಯೊಂದನ್ನು ಇದು ಲೈಟನ್ನು ಬಿಟ್ಟು ಅದನ್ನು ನೋಡುವಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಆಕ್ಸಿಜನನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಒಟ್ಟಾರೆ ಏನಂತಂದರೆ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈ ಕಾರ್ಯಾಚರಣೆ ಏನಿದೆ ಇದಕ್ಕೆ ಪ್ರಮುಖವಾಗಿ ಅಡ್ಡಿಯಾಗಿರುವಂಥದ್ದು ಏನಂತಂದರೆ ಆ ಕಲ್ಲು ಬಂಡೆ ಇರದೇ ಇದ್ದರೆ ಮಧ್ಯರಾತ್ರಿನೇ ಏನಂತಂದರೆ ಮಗುವನ್ನು ಸುರಕ್ಷಿತವಾಗಿ ಹೊರತೆಗಿಬಹುದಾಗಿತ್ತು. ಆದರೆ ಕಲ್ಲು ಬಂಡೆ ಅಡ್ಡ ಬಂದ ನಂತರ ಈಗ ಅದಕ್ಕೆ ಒಂದಿಷ್ಟು ತೊಂದರೆಯಾಗಿರುವಂಥದ್ದು. ಅದನ್ನು ನಿವಾರಣೆ ಮಾಡಲಿಕ್ಕೆ ಈಗ NDRF ತಂಡ ಹಾಗೆಯೇ ನುರಿತ ಏನು ಸಿಬ್ಬಂದಿಗಳೇನಿದ್ದಾರೆ ಅವರು ಈಗ ಅದನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.